ಹಾಯ್ ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ಲರಿಗೂ ಗುರುವಂದನಾ ಯೂಟ್ಯೂಬ್ ಚಾನೆಲ್ಗೆ ನಮಗೆಲ್ಲರಿಗೂ ಸ್ವಾಗತ. ಇಂದಿನ ತರಗತಿ ಬಂದ್ಬಿಟ್ಟು ಏನ್ರಿ ಅಂತಂದ್ರೆ ರಾಮ್ಸಾರ್ ತಾಣಗಳು. ಹೌದಾ, ರಾಮ್ಸಾರ್ ತಾಣಗಳ ಕುರಿತು ಏನ್ ಮಾಡಂದ್ರಿ ಅಂತಂದ್ರೆ ಇವತ್ತಿನ ತರಗತಿಯಲ್ಲಿ ಅಧ್ಯಯನವನ್ನ ಮಾಡಂದ್ರಿ. ರಾಮ್ಸಾರ್ ತಾಣಗಳು ಪ್ರಚಲಿತ ಘಟನೆಯಲ್ಲಿ ಬಂದಿತ್ತು. ಏನು ಅಂತಂದ್ರೆ ಭಾರತದ 100ನೇ ರಾಮ್ಸಾರ್ ತಾಣ ಯಾವುದು ಅಂತ. ಅದೇ ಭಾರತದ 100ನೇ ರಾಮ್ಸಾರ್ ತಾಣ ಯಾವುದು ಅಂತಂದ್ರೆ ಜಯಪ್ರಕಾಶ್ ನಾರಾಯಣ ಪಕ್ಷಿಧಾಮ ಅಂತ ನೋಡ್ತೀವಿ, ಉತ್ತರ ಪ್ರದೇಶದಲ್ಲಿ ಕಂಡು ಬರ್ತದ. ಹಾಗಂದ್ರೆ ರಾಮ್ಸಾರ್ ತಾಣಗಳು ಅಂತಂದ್ರೆ ಏನು ಅಂತ ಹೇಳಿ ಡಿಟೇಲ್ ಆಗಿ ಇವತ್ತಿನ ಕ್ಲಾಸ್ ನಲ್ಲಿ ಏನ್ ಮಾಡಮ್ ಅಂತಂದ್ರೆ ಅಧ್ಯಯನವನ್ನ ಮಾಡಮ್. ಹೌದಾ, ರಾಮ್ಸಾರ್ ತಾಣ ಅಂತಂದ್ರೆ ಏನು ಅಂತ ನೋಡಮ್. 1971 ಫೆಬ್ರವರಿ 2 1971 ಫೆಬ್ರವರಿ 2ರಲ್ಲಿ ಏನಾಗ್ತದೆ ಅಂತಂದ್ರೆ ಇರಾನ್ ದೇಶದ ಕ್ಯಾಸ್ಪಿಯನ್ ಸಮುದ್ರದ ರಾಮ್ಸಾರ್ ಅಂತಕ್ಕಂಥ ಒಂದು ಸ್ಥಳ. ಹೌದಾ, ಇರಾನ್ ದೇಶದ ಕ್ಯಾಸ್ಪಿಯನ್ ಸಮುದ್ರದ ರಾಮ್ಸಾರ್ ಅಂತಕ್ಕಂಥ ಒಂದು ಸ್ಥಳ ಅದ. ಆ ರಾಮ್ಸಾರ್ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಏನಾಯ್ತು ಅಂತಂದ್ರೆ ಒಪ್ಪಂದ ಆಗ್ತದ. ಯಾಕ್ರಿ ಒಪ್ಪಂದ ಆಯ್ತು ಅಂತಂದ್ರೆ ಪಕ್ಷಿಗಳನ್ನ ಏನ್ ಮಾಡ್ಬೇಕು, ಸಂರಕ್ಷಣೆ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಏನ್ ಮಾಡ್ತಾರೆ ಅಂತಂದ್ರೆ ರಾಮ್ಸಾರ್ ಅಂತಕ್ಕಂಥಲ್ಲಿ ಒಪ್ಪಂದವನ್ನ ಮಾಡ್ಕೋತಾರೆ. ಪಕ್ಷಿಗಳನ್ನ ಏನ್ ಮಾಡ್ಬೇಕ್ರಿ ನಾವು ಸಂರಕ್ಷಣೆಯನ್ನು ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಇರಾನ್ ದೇಶದ ಕ್ಯಾಸ್ಪಿಯನ್ ಸಮುದ್ರ ರಾಮ್ಸಾರ್ ಎಂಬಲ್ಲಿ 1971 ಫೆಬ್ರವರಿ 2 ಒಪ್ಪಂದ ಮಾಡ್ಕೋತಾರ. ಹಾಗಾಗಿ ಇವುಗಳಿಗೆ ಈ ಪ್ಲೇಸ್ ಗಳಿಗೆ ಏನಂತ ಕರೀತಾರೆ ಅಂತಂದ್ರೆ ರಾಮ್ಸಾರ್ ತಾಣಗಳು ಅಂತಾನೂ ಕರೀತಾರೆ. ಹೌದಾ, ರಾಮ್ಸಾರ್ ತಾಣ ಅಂತ ಕರೀತಾರೆ, ಜೌಗು ತಾಣ ಅಂತೂ ಕರೀತಾರೆ, ಜೌಗು ತಾಣ, ವೆಟ್ಲ್ಯಾಂಡ್ಸ್ ಮತ್ತೆ ತೇವಯುತ ಪ್ರದೇಶ. ಜೌಗು ತಾಣ ಅಂತಂದ್ರು ಒಂದೇ, ವೆಟ್ಲ್ಯಾಂಡ್ಸ್ ಅಂತಂದ್ರು ಒಂದೇ, ತೇವಯುತ ಪ್ರದೇಶ ಅಂತಂದ್ರು ಒಂದೇ, ಮತ್ತೆ ರಾಮ್ಸಾರ್ ತಾಣ ಅಂತಂದ್ರು ಒಂದೇ. ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ಹೌದಾ, ಹಾಗಾಗಿ ರಾಮ್ಸಾರ್ ಅಂತಕ್ಕಂಥ ಹೆಸರನ್ನು ಕೊಡ್ತಾರೆ. ಪ್ರತಿ ವರ್ಷ ಏನ್ ಮಾಡ್ತಾರೆ ಅಂತಂದ್ರೆ ಫೆಬ್ರವರಿ 2ಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ವಿಶ್ವ ಜೌಗು ದಿನ. ಹೌದಾ, ವಿಶ್ವ ಜೌಗು ದಿನವನ್ನ ಆಚರಣೆ ಮಾಡ್ತಾರೆ. ವಿಶ್ವ ಜೌಗು ದಿನ ಅಥವಾ ವಿಶ್ವ ರಾಮ್ಸಾರ್ ದಿನವನ್ನಾಗಿ ಫೆಬ್ರವರಿ 2ಕ್ಕೆ ಆಚರಣೆಯನ್ನ ಮಾಡ್ತಾರ. ಹೌದಾ, ಯಾವಾಗ ನೋಡಿದ ಆಚರಣೆ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ 1997 ಫೆಬ್ರವರಿ 2ಕ್ಕೆ ನಾವು ವಿಶ್ವ ಜೌಗು ದಿನವನ್ನ ಆಚರಣೆ ಮಾಡ್ಬೇಕು ಅಂತ ಹೇಳಿ ಆರಂಭವನ್ನ ಮಾಡ್ತಾರೆ ಅಂತ ನೋಡ್ತೀವಿ. ಹಾಗಂದ್ರ ಪ್ರಪಂಚದ ಒಟ್ಟು ಜೌಗು ತಾಣಗಳ ಸಂಖ್ಯೆ ಎಷ್ಟವ ಅಂತ ನೋಡಂದ್ರಿ. ಪ್ರಪಂಚದ ಒಟ್ಟು ಜೌಗು ತಾಣಗಳ ಸಂಖ್ಯೆ ಅಂತಂದ್ರೆ 2531 ಜೌಗು ತಾಣಗಳವ. ಎಲ್ಲಿ ಅಂತಂದ್ರೆ ಪ್ರಪಂಚದಲ್ಲಿ 2531 ಜೌಗು ತಾಣಗಳವ. ಹಂಗಂದ್ರೆ ಭಾರತದಾಗ ಎಷ್ಟವರಿ? ಭಾರತದ ಜೌಗು ತಾಣ ಎಷ್ಟವ ಅಂತಂದ್ರೆ 100 ಜೌಗು ತಾಣಗಳವ. ಹೌದ್ರಿ, ಭಾರತದಲ್ಲಿ ಎಷ್ಟವ ಅಂತಂದ್ರೆ 100 ಜೌಗು ತಾಣಗಳವ ಅಂತ ನೋಡ್ತೀವಿ. ಹಂಗಂದ್ರೆ ಕರ್ನಾಟಕದಲ್ಲಿ ಎಷ್ಟವ ಜೌಗು ತಾಣಗಳು ಅಂತಂದ್ರೆ 4 ಜೌಗು ತಾಣಗಳವ. ಅತಿ ಹೆಚ್ಚು ಜೌಗು ತಾಣಗಳನ್ನು ಹೊಂದಿರತಕ್ಕಂಥ ದೇಶ ಯಾವುದು ಅಂತಂದ್ರೆ ಬ್ರಿಟನ್. ಅತಿ ಹೆಚ್ಚು ಜೌಗು ತಾಣಗಳನ್ನು ಹೊಂದಿರತಕ್ಕಂಥ ದೇಶ ಯಾವ್ದ್ರಿ ಅಂತಂದ್ರೆ ಬ್ರಿಟನ್ ದೇಶ ಅಂತ ನೋಡ್ತೀವಿ. ಎಷ್ಟು ಅಂತಂದ್ರೆ 176 ತಾಣಗಳವ ಅಂತ ನೋಡ್ತೀವಿ. ಅದೇ ರೀತಿಯಾಗಿ 2ನೇ ಸ್ಥಾನದಲ್ಲಿರ್ತಕ್ಕಂಥ ದೇಶ ಯಾವುದು ಅಂತಂದ್ರೆ ಮೆಕ್ಸಿಕೋ. ಹೌದಾ, ಮೆಕ್ಸಿಕೋ ದೇಶ ಅಂತ ನೋಡ್ತೀವಿ. ಮೆಕ್ಸಿಕೋದಲ್ಲಿ ಎಷ್ಟವ ಅಂತಂದ್ರೆ 144 ಜೌಗು ತಾಣಗಳವ ಅಂತ ನೋಡ್ತೀವಿ. 3ನೇ ಸ್ಥಾನದಾಗಿರೋದು ನಮ್ಮ ಪ್ರೀತಿಯ ಭಾರತ ದೇಶ ಅಂತ ನೋಡ್ತೀವಿ. ಹೌದಾ, ಭಾರತದಲ್ಲಿ ಎಷ್ಟವರಿ? 100 ಜೌಗು ತಾಣಗಳವ ಅಂತ ನೋಡ್ತೀವಿ. ಹಾಗಂದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ 4 ಜೌಗು ತಾಣಗಳನ್ನ ಹಿಂಗ್ ನೆನ್ಪಿಡ್ಬೇಕು. ಹೌದಾ, ಒಂದು ಕೋಡ್ ಅದರಿ. ಆ ಕೋಡ್ ಮೂಲಕ ನಾವು 4 ಜೌಗು ತಾಣಗಳನ್ನ ನೆನ್ಪಿಡ್ಬೋದು. ಏನು ಅಂತಂದ್ರೆ ರಾಮ ಅನ್ನೋ ಕೋಡು. ಆರ್ ಅಂತಂದ್ರೆ ರಂಗನತಿಟ್ಟು ಪಕ್ಷಿಧಾಮ. ಎಲ್ಲಿ ಬರ್ತಾರೆ ರಂಗನತಿಟ್ಟು ಪಕ್ಷಿಧಾಮ? ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದಲ್ಲಿರ್ತಕ್ಕಂಥ ರಂಗನತಿಟ್ಟು ಪಕ್ಷಿಧಾಮ 2022ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಿಂದ ಜೌಗು ತಾಣಕ್ಕೆ ಸೇರುವಂತ ಪ್ರದೇಶ ಅಂತ ನೋಡ್ತೀವಿ. ನೆಕ್ಸ್ಟ್ ಬರೋದು ಅಘನಾಶಿನಿ. ಹೌದಾ, ಅಘನಾಶಿನಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತದ. ನೆಕ್ಸ್ಟ್ ಅಂತಂದ್ರೆ ಮಾಗಡಿ ಕೆರೆ ಯಾವುದು ಅಂತಂದ್ರೆ ಗದಗ ಜಿಲ್ಲೆಯಲ್ಲಿ ಕಂಡು ಬರ್ತದ. ನೆಕ್ಸ್ಟ್ ಅಂತಂದ್ರೆ ಅಂಕ ಸಮುದ್ರ. ಹೌದಾ, ಅಂಕ ಸಮುದ್ರ ಎಲ್ಲಿ ಬರ್ತದೆ ಅಂತಂದ್ರೆ ವಿಜಯನಗರ ಜಿಲ್ಲೆ. ಹೊಸ ಜಿಲ್ಲೆಯಲ್ಲಿ ವಿಜಯನಗರ ಜಿಲ್ಲೆ, ಬಳ್ಳಾರಿ ಜಿಲ್ಲೆಯಿಂದ ವಿಂಗಡಣೆ ಆದಂತ ವಿಜಯನಗರ ಜಿಲ್ಲೆಯಲ್ಲಿ ಯಾವ್ದು ಬರ್ತದೆ ಅಂತಂದ್ರೆ ಅಂಕ ಸಮುದ್ರ ಬರ್ತದೆ. ಕರ್ನಾಟಕದಿಂದ ಸೇರೋ 4 ತಾಣಗಳು ಸೇರವ. ಇವು 3 ಒಂದೇ ವರ್ಷ ಸೇರವ. ಯಾವಾಗ ಅಂತಂದ್ರೆ 2023ರಲ್ಲಿ 3 ಒಂದೇ ಬಾರಿ ಸೇರವ. ಬಟ್ ಮೊದಲು ಸೇರಿದ್ದು ಯಾವ್ದು ಅಂತಂದ್ರೆ ರಂಗನತಿಟ್ಟು ಪಕ್ಷಿಧಾಮ ಅಂತ ನೋಡ್ತೀವಿ.
ಹಂಗಂದ್ರೆ ಇದ್ರೊಳಗೆ ದೊಡ್ಡದಾದಂತಹ ಜೋಗು ತಾಣ ಯಾವ್ದ್ರಿ ಅಂತಂದ್ರ ಅಘನಾಶಿನಿ. ಕರ್ನಾಟಕದ ಅತಿ ದೊಡ್ಡ ಜೋಗು ತಾಣ. ಕರ್ನಾಟಕದ ಅತಿ ದೊಡ್ಡ ಜೋಗು ತಾಣ ಯಾವ್ದ್ರಿ ಅಂತಂದ್ರ ಅಘನಾಶಿನಿ ಜೋಗು ತಾಣ ಅಂತ ನೋಡ್ತೀವಿ. ಅತಿ ಚಿಕ್ಕದ ಯಾವ್ದು ಅಂತಂದ್ರೆ ಮಾಗಡಿ ಕೆರೆ. ಕರ್ನಾಟಕದ ಅತಿ ಚಿಕ್ಕ ಜೋಗು ತಾಣ ಯಾವ್ದು ಅಂತಂದ್ರ ಮಾಗಡಿ ಕೆರೆ ಅಂತ ನೋಡ್ತೀವಿ. ಅತಿ ದೊಡ್ಡದಂತ ಜೋಗು ತಾಣ ಯಾವ್ದ್ರಿ ಅಂತಂದ್ರ ಅಘನಾಶಿನಿ ಜೋಗು ತಾಣ ಅಂತ ನೋಡ್ತೀವಿ. ಹೌದಾ, ಕ್ಲಿಯರ್ ರೀ. ಫೆಬ್ರವರಿ 2ಕ್ಕೆ ಏನ್ ಮಾಡ್ತೀವಿ ಅಂತಂದ್ರೆ ವಿಶ್ವ ಜೋಗು ದಿನವನ್ನಾಗಿ ಪ್ರತಿ ವರ್ಷ ಆಚರಣೆಯನ್ನ ಮಾಡ್ತಾರೆ. ಪ್ರತಿ ವರ್ಷ ಆಚರಣೆಯನ್ನ ಮಾಡ್ತಾರೆ. ಎಕ್ಸಾಮ್ ನಲ್ಲಿ ಕೇಳ್ಬೋದು, ರಾಮ್ಸಾರ್ ಅಂತಕ್ಕಂಥ ಒಪ್ಪಂದವನ್ನು ಎದ್ರ ಸಲುವಾಗಿ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಪ್ರಪಂಚದಲ್ಲಿರ್ತಕ್ಕಂತಹ ಪಕ್ಷಿಗಳನ್ನ ಸಂರಕ್ಷಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಏನ್ ಮಾಡಿದ್ದಾರೆ ಅಂತಂದ್ರ ಈ ಒಂದು ಜೋಗು ಒಪ್ಪಂದವನ್ನ ಅಥವಾ ರಾಮ್ಸಾರ್ ಒಪ್ಪಂದವನ್ನ ಮಾಡ್ಕೊಂಡಾರ. ಹಂಗಂದ್ರ ಪ್ರಪಂಚದ ಅತಿ ದೊಡ್ಡದಂತ ಜೋಗು ತಾಣ ಯಾವ್ದ್ರಿ? ಪ್ರಪಂಚದ ಅತಿ ದೊಡ್ಡ ಜೋಗು ತಾಣ. ಪ್ರಪಂಚದಲ್ಲಿರ್ತಕ್ಕಂಥ ಅತಿ ದೊಡ್ಡ ಜೋಗು ತಾಣ ಯಾವುದು? ಹಾಗಂದ್ರೆ ಅತಿ ಚಿಕ್ಕ ಜೋಗು ತಾಣ ಯಾವುದು? ಅತಿ ಚಿಕ್ಕ ಜೋಗು ತಾಣ. ಭಾರತದ ಅತಿ ದೊಡ್ಡ ಜೋಗು ತಾಣ. ಭಾರತದ ಅತಿ ದೊಡ್ಡ ಜೋಗು ತಾಣ ಅಂದ್ರೆ ಭಾರತದ ಅತಿ ಚಿಕ್ಕ ಜೋಗು ತಾಣ ಗೊತ್ತಿರ್ಬೇಕು, ಹೌದಲ್ವಾ? ಭಾರತದ ಅತಿ ಚಿಕ್ಕ ಜೋಗು ತಾಣ. ಭಾರತದ ಅತಿ ಚಿಕ್ಕ ಜೋಗು ತಾಣ ಯಾವುದು? ಪ್ರಪಂಚದ ಅತಿ ಚಿಕ್ಕ ಜೋಗು ತಾಣ ಯಾವುದು ಅಂತ ನೋಡೋಣ. ಹೌದಾ, ಪ್ರಪಂಚದ ಅತಿ ದೊಡ್ಡದಂತ ಜೋಗು ತಾಣ ಯಾವುದು ಅಂತಂದ್ರೆ ಪೆಂಟ್ವಾಲ್ ಜೋಗು ತಾಣ. ಪೆಂಟ್ವಾಲ್ ಎಲ್ಲಿ ಬರ್ತದೆ ಅಂತಂದ್ರೆ ಬ್ರಿಟನ್ ದೇಶ. ಪೆಂಟ್ವಾಲ್ ಎಲ್ಲಿ ಬರ್ತದೆ ಅಂತಂದ್ರೆ ಬ್ರೆಜಿಲ್ ನಲ್ಲಿ ಕಂಡು ಬರ್ತದೆ ಅಂತ ನೋಡ್ತೀವಿ. ಬ್ರೆಜಿಲ್ ದೇಶದ ರಾಜಧಾನಿ ಯಾವ್ದ್ರಿ? ಬ್ರೆಜಿಲಿಯಾ. ಬ್ರೆಜಿಲಿಯಾ ರಾಜಧಾನಿ. ಕರೆನ್ಸಿ ಯಾವ್ದು ಅಂತಂದ್ರ ನೈಸ್ ಅಂತಕ್ಕಂತ ಒಂದು ಕರೆನ್ಸಿನೂ ಹೌದಲ್ಲ. ಅತಿ ಚಿಕ್ಕ ಜೋಗು ತಾಣ ಯಾವ್ದು ಅಂತಂದ್ರ ಪೀಪಾ. ಪೀಪಾ ಜೋಗು ತಾಣ ಎಲ್ಲಿ ಬರ್ತದೆ ಅಂತಂದ್ರೆ ಜೋರ್ಡಾನ್ ದೇಶ. ಜೋರ್ಡಾನ್ ದೇಶದಲ್ಲಿ ಕಂಡು ಬರ್ತದ. ಜೋರ್ಡಾನ್ ದೇಶದ ರಾಜಧಾನಿ ಯಾವ್ದು ಅಂತಂದ್ರ ಅಮ್ಮನ್ ಅಂತ ನೋಡ್ತೀವಿ, ಗೊತ್ತಿರ್ಬೇಕು, ಹೌದಾ? ನೆಕ್ಸ್ಟ್, ಭಾರತದ ಅತಿ ದೊಡ್ಡದಾದಂತಹ ಒಂದು ಜೋಗು ತಾಣ ಯಾವುದು ಭಾರತದಲ್ಲಿ ಇರ್ತಕ್ಕಂಥದ್ದು ಅಂತಂದ್ರ ಸುಂದರ್ಬನ್ಸ್. ಸುಂದರ್ಬನ್ಸ್ ಜೋಗು ತಾಣ ಅತಿ ದೊಡ್ಡದಂತ ಜೋಗು ತಾಣ ಎಲ್ಲಿ ಬರ್ತದ್ರಿ? ಪಶ್ಚಿಮ ಬಂಗಾಳ. PB ಪಶ್ಚಿಮ ಬಂಗಾಳ ಅಂತ ನೋಡ್ತೀವಿ. ಅತಿ ಚಿಕ್ಕದಾದಂತಹ ಜೋಗು ತಾಣ ಯಾವುದು ಅಂತಂದ್ರೆ ರೇಣುಕಾ ಜಲಾಶಯ. ರೇಣುಕಾ ಜಲಾಶಯ ಭಾರತ ಅತಿ ಚಿಕ್ಕ ಜೋಗು ತಾಣ ಅಂತ ನೋಡ್ತೀವಿ. ಎಲ್ಲ ಬರ್ತದೆ ಅಂತಂದ್ರೆ ಹಿಮಾಚಲ ಪ್ರದೇಶ. ಹಿಮಾಚಲ ಪ್ರದೇಶ ಅಂತ ನೋಡ್ತೀವಿ. ಅದ ಪ್ರಪಂಚದ ಅತಿ ದೊಡ್ಡ ಜೋಗು ತಾಣ ಪೆಂಟ್ವಾಲ್, ಚಿಕ್ಕದು ಪೀಪಾ. ಭಾರತ ಅತಿ ದೊಡ್ಡ ಜೋಗು ತಾಣ ಸುಂದರ್ಬನ್ಸ್. ಭಾರತ ಅತಿ ಚಿಕ್ಕ ಜೋಗು ತಾಣ ಯಾವುದು ಅಂತಂದ್ರ ರೇಣುಕಾ ಜಲಾಶಯ ಅಂತ ನೋಡ್ತೀವಿ. ಹಾಗಂದ್ರೆ ರಾಮ್ಸಾರ್ ತಾಣಕ್ಕೆ ಸೇರಿದಂತಹ ಪ್ರಪಂಚದ ಮೊದಲ ಜೋಗು ತಾಣ ಯಾವುದು? ರಾಮ್ಸಾರ್ ತಾಣಕ್ಕೆ ಸೇರಿದಂತಹ ಪ್ರಪಂಚದ ಮೊದಲ ಜೋಗು ತಾಣ. ಮೊದಲ ಜೋಗು ತಾಣ ಯಾವಾಗ ಸೇರ್ಪಡೆ ಆಗ್ತದೆ ಅಂತಂದ್ರೆ 1974 ಸೇರ್ಪಡೆ ಆಗ್ತದೆ. ಯಾವುದು ಅಂತಂದ್ರೆ ಕುಬರ್ಗ್ ಪೆನ್ಸುಲಾ. ಕುಬರ್ಗ್ ಪೆನ್ಸುಲಾ ಅಂತಕ್ಕಂಥ ಪ್ರದೇಶ ಮೊಟ್ಟ ಮೊದಲ ಬಾರಿಗೆ ರಾಮ್ಸಾರ್ ತಾಣಕ್ಕೆ ಸೇರ್ತದೆ. ಎಲ್ಲಿ ಬರ್ತದೆ ಅಂತಂದ್ರೆ ಆಸ್ಟ್ರೇಲಿಯಾ. ಹೌದಾ, ಆಸ್ಟ್ರೇಲಿಯಾದ ರಾಜಧಾನಿ ಯಾವ್ದ್ರಿ? ಕ್ಯಾನ್ಬೆರಾ ಆಸ್ಟ್ರೇಲಿಯಾದ ರಾಜಧಾನಿ ಅಂತ ನೋಡ್ತೀವಿ. ಕನ್ಫ್ಯೂಸ್ ಆಗ್ಬೇಡ್ರಿ, ಆಸ್ಟ್ರಿಯಾನೇ ಬೇರೆ, ಆಸ್ಟ್ರೇಲಿಯಾನೇ ಬೇರೆ. ಆಸ್ಟ್ರಿಯಾದ ರಾಜಧಾನಿ ವಿಯೆನ್ನಾ ಆದ್ರ ಆಸ್ಟ್ರೇಲಿಯಾದ ರಾಜಧಾನಿ ಯಾವ್ದು ಅಂತಂದ್ರ ಕ್ಯಾನ್ಬೆರಾ ಅಂತ ನೋಡ್ತೀವಿ. ಎಷ್ಟಕ್ಕೆ ಸೇರಿದ್ರಿ? 1974 ಸೇರದ. ಹಾಗಂದ್ರೆ ಭಾರತದ ರಾಮ್ಸಾರ್ ತಾಣಕ್ಕೆ ಸೇರಿದಂತ ಭಾರತದ ಮೊದಲ ಜೋಗು ತಾಣ ಯಾವುದು? ರಾಮ್ಸಾರ್ ತಾಣಕ್ಕೆ ಸೇರಿದಂತ ಭಾರತದ ಮೊದಲ ಜೋಗು ತಾಣ ಯಾವ್ದ್ರಿ ಅಂತಂದ್ರೆ ಚಿಲ್ಕಾ ಸರೋವರ. ಅದಲ್ರಿ, ಭಾರತದ ಉಪ್ಪು ನೀರಿನ ಸರೋವರ ಅಂತ ನೋಡ್ತೀವಿ. ಚಿಲ್ಕಾ ಸರೋವರ ಎಲ್ಲಿ ಬರ್ತದ್ರಿ? ಒಡಿಶಾ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥ ಚಿಲ್ಕಾ ಸರೋವರ ಏನದ ಅಂತಂದ್ರ ಒಂದು ಉಪ್ಪು ನೀರಿನ ಸರೋವರ ಅಂತ ನೋಡ್ತೀವಿ. ಉಪ್ಪು ನೀರಿನ ಸರೋವರ ಯಾವುದು ಅಂತಂದ್ರೆ ಚಿಲ್ಕಾ ಸರೋವರ ಭಾರತದ ಮೊದಲ ಜೋಗು ತಾಣ ಅಂತ ನೋಡ್ತೀವಿ. ಹಂಗಂದ್ರೆ ಇತ್ತೀಚೆಗೆ ಸೇರ್ಪಡೆ ಆದಂತಹ ಜೋಗು ತಾಣಗಳು ಯಾವುವು ಅಂತ ನೋಡೋದು. ಎಷ್ಟಕ್ಕೆ ಸೇರ್ಪಡೆ ಆಗ್ತದೆ ಚಿಲ್ಕಾ ಸರೋವರ ಅಂತಂದ್ರೆ 1981ರಲ್ಲಿ ಸೇರ್ಪಡೆ ಆಗ್ತದ. ಹಂಗಂದ್ರೆ ಇತ್ತೀಚೆಗೆ ಸೇರ್ಪಡೆ ಆದಂತಹ ರಾಮ್ಸಾರ್ ತಾಣಗಳು ಯಾವುವು ಅಂತಂದ್ರೆ 2025 ಮತ್ತೆ 2026ರಲ್ಲಿ ಸೇರ್ಪಡೆ ಆದಂತ ಭಾರತದ ತಾಣಗಳು ಯಾವುವು ಅಂತ ನೋಡೋಣ. ಹೌದಾ, ಭಾರತದ ತಾಣಗಳು
2025 ಮತ್ತು 2026ರಲ್ಲಿ ಸೇರ್ಪಡೆ ಆದಂತಹ ಭಾರತದ ಜೌಗು ತಾಣಗಳು ಅಂತ ನೋಡ್ತೀವಿ. ಯಾವ್ಯಾವು ಅಂತಂದ್ರ ಎಷ್ಟು ನೋಡ್ಕೋತ ಬರಂದ್ರೆ ಅಂತಂದ್ರೆ 92. 90ನೇ ಜೌಗು ತಾಣ. 90ನೇ ಜೌಗು ತಾಣ ಯಾವ್ದು ಅಂತಂದ್ರೆ ಕಚ್ಚನ್. ಕಚ್ಚನ್ ಎಲ್ಲಿ ಬರ್ತದ್ರಿ? ಕಚ್ಚನ್ ರಾಜಸ್ಥಾನ. ರಾಜಸ್ಥಾನದಲ್ಲಿ ಕಂಡು ಬರ್ತದ. ನೆಕ್ಸ್ಟ್ 91ನೇ ಜೌಗು ತಾಣ. 91ನೇ ಜೌಗು ತಾಣ ಮೆನಾರ್. ಮೆನಾರ್ ಎಲ್ಲಿ ಬರ್ತದೆ ಅಂತಂದ್ರೆ ರಾಜಸ್ಥಾನದಲ್ಲಿ ಕಂಡು ಬರ್ತದ್ರಿ. 92ನೇ ಜೌಗು ತಾಣ ಯಾವ್ದು ಅಂತಂದ್ರೆ ಗೋಕುಲ ಜಲಾಶಯ. ಗೋಕುಲ ಜಲಾಶಯ ಎಲ್ಲಿ ಬರ್ತದೆ ಅಂತಂದ್ರೆ ಬಿಹಾರ. ನೆಕ್ಸ್ಟ್ 93ನೇ ಜೌಗು ತಾಣ. 93ನೇ ಜೌಗು ತಾಣ ಯಾವ್ದು ಅಂತಂದ್ರೆ ಉದಯ್ಪುರ್ ಜಿಲ್ ಅಂತ ನೋಡ್ತೀವಿ. ಉದಯ್ಪುರ್ ಜಿಲ್ ಇದು ಎಲ್ಲಿ ಬರ್ತದೆ ಅಂತಂದ್ರೆ ಬಿಹಾರ ರಾಜ್ಯ. ಅಂತ ಬಿಹಾರದಲ್ಲೇ ಕಂಡು ಬರ್ತದೆ ಯಾವ್ದು? ಉದಯ್ಪುರ್ ಜಿಲ್ ಅಂತ ನೋಡ್ತೀವಿ. ನೆಕ್ಸ್ಟ್ 94ನೇ ಜೌಗು ತಾಣ ಗೋಗಾಬಿಲ್ ಪಕ್ಷಿಧಾಮ. ಗೋಗಾಬಿಲ್ ಪಕ್ಷಿಧಾಮ ಇದನ್ನು ಎಲ್ಲಿ ಬರ್ತದೆ? ಬಿಹಾರ ರಾಜ್ಯದಲ್ಲಿ ಕಂಡು ಬರ್ತದ ಅಂತ ನೋಡ್ತೀವಿ. ಬಿಹಾರ ರಾಜ್ಯದಲ್ಲಿ ಕಂಡು ಬರ್ತದೆ ಅಂತ ನೋಡ್ತೀವಿ. ನೆಕ್ಸ್ಟ್ 95ನೇ ಜೌಗು ತಾಣ. 95ನೇ ಜೌಗು ತಾಣ ಯಾವ್ದು ಅಂತಂದ್ರೆ ಕೊಪ್ರಾ ಜಲಾಶಯ. ಕೊಪ್ರಾ ಜಲಾಶಯ ಎಲ್ಲಿ ಬರ್ತದ್ರಿ ಅಂತಂದ್ರ ಛತ್ತೀಸ್ಗಢ. ಛತ್ತೀಸ್ಗಢ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವುದು ಅಂತಂದ್ರ ಕೊಪ್ರಾ ಜಲಾಶಯ ಅಂತ ನೋಡ್ತೀವಿ. ನೆಕ್ಸ್ಟ್ 96ನೇ ಜೌಗು ತಾಣ ಸಿಲ್ಸರ್ ಸರೋವರ. ಸಿಲ್ಸರ್ ಸರೋವರ ಎಲ್ಲಿ ಬರ್ತದೆ ಅಂತಂದ್ರೆ ಇದನ್ನು ರಾಜಸ್ಥಾನದಲ್ಲಿ ಕಂಡು ಬರ್ತದೆ. ರಾಜಸ್ಥಾನದಲ್ಲೇ ಕಂಡು ಬರ್ತದೆ ಅಂತ ನೋಡ್ತೀವಿ. ನೆಕ್ಸ್ಟ್ 97ನೇ ಜೌಗು ತಾಣ ಪಾಟ್ನಾ ಪಕ್ಷಿಧಾಮ. ಪಾಟ್ನಾ ಪಕ್ಷಿಧಾಮ ಉತ್ತರ ಪ್ರದೇಶ್ ಯುಪಿಯಲ್ಲಿ ಕಂಡು ಬರ್ತದೆ. 98ನೇ ಜೌಗು ತಾಣ. 98ನೇ ಜೌಗು ತಾಣ ಯಾವ್ದು ಅಂತಂದ್ರೆ ಚರ್ರಿ ದಂಡ್. ಚರ್ರಿ ದಂಡ್ ಅಂತ ನೋಡ್ತೀವಿ. ಎಲ್ಲಿ ಬರುತ್ತೆ ಅಂತಂದ್ರೆ ಗುಜರಾತ್. ಹೌದಾ, ಗುಜರಾತ್ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು. ನೆಕ್ಸ್ಟ್ 99ನೇದು. 99ನೇ ಜೌಗು ತಾಣ ಯಾವುದು? ಶೇಖಾಜಿಲ್ ಪಕ್ಷಿಧಾಮ. ಶೇಖಾಜಿಲ್ ಪಕ್ಷಿಧಾಮ ಎಷ್ಟು ಎಲ್ಲಿ ಬರುತ್ತೆ ಅಂತಂದ್ರೆ ಯುಪಿ ಅಂತ ನೋಡ್ತೀವಿ. ಲಾಸ್ಟ್ 100. ಹೌದಾ, 100ನೇ ಜೌಗು ತಾಣ ಯಾವ್ದ್ರಿ ಅಂತಂದ್ರೆ ಜಯಪ್ರಕಾಶ್ ನಾರಾಯಣ ಪಕ್ಷಿಧಾಮ ಅಂತ ನೋಡ್ತೀವಿ. ಜಯಪ್ರಕಾಶ್ ನಾರಾಯಣ ಪಕ್ಷಿಧಾಮ. ಜಯಪ್ರಕಾಶ್ ನಾರಾಯಣ ಪಕ್ಷಿಧಾಮ ಅಂತ ನೋಡ್ತೀವಿ. ಇದನ್ನ ಎಲ್ಲಿ ಬರ್ತದೆ ಅಂತಂದ್ರೆ ಉತ್ತರ ಪ್ರದೇಶದಲ್ಲಿ ಬರ್ತದ ಅಂತಂದ್ರೆ ಕ್ವಶನ್ ಏನ್ ಕೇಳ್ತಾರೋ ಗೊತ್ತಿಲ್ಲ. ಹೌದಾ, ಹೇಳಿಕೆ ರೂಪದಲ್ಲೂ ಕೇಳ್ಬೋದು. ಹಾಗಾಗಿ ನಮಗ್ ಗೊತ್ತಿರ್ಬೇಕ್ರಿ. ಹೌದಾ, ಕೊನೆಯದಾಗಿ ಬಂದಿದ್ದು ಇತ್ತೀಚೆಗೆ ಯಾವ್ದಂತಂದ್ರೆ 100ನೇ ಜೌಗು ತಾಣ ಜಯಪ್ರಕಾಶ್ ನಾರಾಯಣ್ ಪಕ್ಷಿಧಾಮ ಅಂತ ನೋಡ್ತೀವಿ. ಎಲ್ಲಿ ಬರ್ತದ ಅಂತಂದ್ರೆ ಉತ್ತರ ಪ್ರದೇಶದಲ್ಲಿ ಅಂತ ನೋಡ್ತೀವಿ. ಅಂದ್ರ ಭಾರತದಲ್ಲಿ ಅತಿ ಹೆಚ್ಚಾಗಿ ಜೌಗು ತಾಣನ ಹೊಂದಿರತಕ್ಕಂತ ರಾಜ್ಯ ಯಾವುದು? ಅತಿ ಹೆಚ್ಚಾಗಿ ಜೌಗು ತಾಣನ ಹೊಂದಿರತಕ್ಕಂತ ರಾಜ್ಯ ಯಾವುದು ಅಂತಂದ್ರೆ ತಮಿಳ್ನಾಡು. ತಮಿಳ್ನಾಡದಾಗ ಎಷ್ಟವರಿ? 20 ಜೌಗು ತಾಣಗಳವ ಅಂತ ನೋಡ್ತೀವಿ. 2ನೇ ಸ್ಥಾನದಲ್ಲಿರೋದೇ ಉತ್ತರ ಪ್ರದೇಶ. ಉತ್ತರ ಪ್ರದೇಶದಲ್ಲಿ ಎಷ್ಟವ ಅಂತಂದ್ರೆ ಈಗ ಕರೆಂಟ್ ಆಗಿ ನೋಡಿದ್ರ 13 ಜೌಗು ತಾಣಗಳು ಉತ್ತರ ಪ್ರದೇಶದಲ್ಲಿ ಕಂಡು ಬರ್ತಾವ ಅಂತ ನೋಡ್ತೀವಿ. ಹೌದಾ, ಎಷ್ಟು ರಾಮ್ಸಾರ್ ತಾಣಗಳ ಬಗ್ಗೆ ಗೊತ್ತಿದ್ರೆ ಸಾಕು. ಹೌದಾ, 95ನೇ ಜೌಗು ತಾಣದವರೆಗೂ 2025ರಲ್ಲಿ ಸೇರ್ಪಡೆ ಆಗಿದಾವ. ಇನ್ನು 96 ಹಿಡಿದು 2026ರಲ್ಲಿ ಏನ್ ಮಾಡಿದಾವ ಅಂತಂದ್ರೆ ಇವಷ್ಟು ಜೌಗು ತಾಣಗಳು 2026ರಲ್ಲಿ ಏನ್ ಮಾಡಿದಾವ ಅಂತಂದ್ರೆ ಇಲ್ಲಿ ಹಿಡಿದು ಜೌಗು ತಾಣಗಳು ಸೇರ್ಪಡೆಗೊಂಡವ ಅಂತ ನೋಡ್ತೀವಿ. ಇವು 2025ರಲ್ಲಿ ಸೇರ್ಪಡೆಗೊಂಡಂತ ಜೌಗು ತಾಣಗಳು ಅಂತ ನೋಡ್ತೀವಿ. ಹೌದಾ, ಇಷ್ಟು ಗೊತ್ತಾಯ್ತ್ರಿ. ಇಷ್ಟು ನಮಗ ರಾಮ್ಸಾರ್ ತಾಣಗಳ ಬಗ್ಗೆ ಗೊತ್ತಿರ್ಬೇಕು ಅಂತ ನೋಡ್ತೀವಿ. ಇವತ್ತಿಗೆ ಇದೊಂದು ಕ್ಲಾಸ್ ಸಾಕ್ರಿ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಏನ್ ಮಾಡೋಣ ಅಂತಂದ್ರೆ ಮುಂದಿನ ಒಂದು ಜಿಕೆ ವಿಷಯವನ್ನ ತಗೊಂಡ್ ಬರ್ತೀನಿ. ಥ್ಯಾಂಕ್ ಯು.